ಸ್ನೇಹಿತರೆ, ನಾನು ಶ್ರುತಿ. ಮಮ್ಮಿ ಕಬೀರ ವಾಕಿಂಗ್ ಹೋಗಿ ಬರ್ತಾರೆ ಅಂತೇಳಿ ವಾಕಿಂಗ್ ಹೋದರು. ಸಣ್ಣ ಮಕ್ಕಳಿದ್ದ ಮನೆಯಲ್ಲಿ ಎಷ್ಟು ನಾವು ಕ್ಲೀನ್ ಮಾಡಿದ್ರು ಈ ಥರ ಇರ್ತೈತೆ ಮನೆ. ಅದನ್ನೆಲ್ಲನೂ ಚೆಂದಂಗಿ ಕ್ಲೀನ್ ಮಾಡಿಟ್ಟೆ ಅವ್ರು ಬರೋಟಿಗೆ. ಇವತ್ತು ಗೋಬಿ ಪೆಪ್ಪರ್ ಫ್ರೈ ಮಾಡಿದ್ದೆ, ಪಾಲಕ್ ರೈಸ್, ಉಪ್ಪಿಟ್ಟು ಮಾಡಿದ್ದೆ. ಕಡಾಯಾಗ ತುಪ್ಪ ಹಾಕ್ರಿ, ತುಪ್ಪ ಬಿಸಿ ಆದ ಬಳಿಕ ರವೆ ಹಾಕ್ರಿ, ರವೆ ಹಾಕಿ ಚೆನ್ನಾಗಿ ಹುರ್ಕೋರಿ. ಅದು ಹುರಿದಾದ ಬಳಿಕ ಕಡಾಯಾಗ ಎಣ್ಣೆ ಹಾಕ್ರಿ, ಎಣ್ಣೆ ಬಿಸಿ ಆದ ಬಳಿಕ ಸಾಸಿವೆ ಹಾಕ್ರಿ, ಕರಿಬೇವು ಹಾಕ್ರಿ. ಕರಿಬೇವು ಹಾಕಿದಾದ ಬಳಿಕ ಒಂದು 4 ಮೆಣಸಿನ್ಕಾಯಿ ಹಾಕ್ರಿ. ಮೆಣಸಿನ್ಕಾಯಿನೂ ಫ್ರೈ ಮಾಡ್ಕೋರಿ. ಮೆಣಸಿನ್ಕಾಯಿ ಫ್ರೈ ಉಳ್ಳಾಗಡ್ಡಿ ಹಾಕ್ರಿ. ಉಳ್ಳಾಗಡ್ಡಿ ಫ್ರೈ ಆದ ಬಳಿಕ ಟೊಮೊಟೊ ಹಾಕ್ರಿ. ಟೊಮೊಟೊ ಆದ ಬಳಿಕ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋರಿ. ಅದು ಮಿಕ್ಸ್ ಆದ ಬಳಿಕ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಉಪ್ಪು ಆದ ಬಳಿಕ ವಟಾಣಿ ಗಾಜರ್ ಕಟ್ ಮಾಡಿ ಅದನ್ನ ಹಾಕ್ರಿ. ಅದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೋರಿ. ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕು, ಆ ಥರ ಮಿಕ್ಸ್ ಮಾಡ್ಕೋರಿ. ಅದು ಮಿಕ್ಸ್ ಆದ ಬಳಿಕ ಅರ್ಶಿಣ ಪುಡಿ ಹಾಕ್ರಿ. ಅರ್ಶಿಣ ಪುಡಿ ಹಾಕಿ ಮಸಾಲೆ ಎಲ್ಲ ಮೆತ್ತಗಾದ ಬಳಿಕ ನೀರು ಹಾಕ್ರಿ. ನೀರು ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋರಿ. ಮಿಕ್ಸ್ ಮಾಡಿದಾದ ಬಳಿಕ ಒಂದು 5 ನಿಮಿಷ ಆದ ಬಳಿಕ ನೀರು ಕುದಿ ಬರತ್ತಾವೆ. ಕುದಿ ಬಂದ ಬಳಿಕ ನಾವೇನು ರವೆ ಹುರಿದಿರ್ತೀವಲ್ಲ ಆ ರವೆ ಹಾಕ್ರಿ. ಅದನ್ನ ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ಕೋರಿ. ಮಿಕ್ಸ್ ಮಾಡಿದಾದ ಬಳಿಕ ಒಂದು 5 ನಿಮಿಷ ಬಿಡ್ರಿ. ಒಂದು 5 ನಿಮಿಷ ಆದ ಬಳಿಕ ನೋಡ್ಬೋದು ಉಪ್ಪಿಟ್ಟು ರೆಡಿ ಆಗ್ತೈತಿ. ಚೆಂದಾಗಿ ಅದು ಮಿಕ್ಸ್ ಮಾಡಿದ್ರೆ ಒಂದು ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ರಿ. ಕೊತ್ತಂಬರಿ ಹಾಕಿದ ಬಳಿಕ ನಮ್ಮದು ಉಪ್ಪಿಟ್ಟು ರೆಡಿ ಆಗ್ತೈತಿ. ಸಿಂಪಲ್ಲಾಗಿ ಮಾಡಿದ್ದೆ, ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿರಿ. ಪಾಲಕ್ ರೈಸ್, ಮೊದಲು ಪಾಲಕ್ ಒಂದು 4 ಮೆಣಸಿನ್ಕಾಯಿ ಕುದಿಸ್ಕೊಂಡು ಅದು ಕುದಿದಾದ ಬಳಿಕ ಮಿಕ್ಸರ್ಗೆ ಹಾಕಕ್ಕೆ ಪಾಲಕ್ ಸ್ವಲ್ಪ ಕೊತ್ತಂಬರಿ ಹಾಕ್ರಿ. ಕೊತ್ತಂಬರಿ ಆದ ಬಳಿಕ ಒಂದು 5-6 ಬೆಳ್ಳುಳ್ಳಿ ಹಾಕ್ರಿ. ಬೆಳ್ಳುಳ್ಳಿ ಆದ ಬಳಿಕ ಅದನ್ನ ಪೇಸ್ಟ್ ಮಾಡ್ಕೊಂಡು ತೆಗೆದಿಡ್ರಿ. ಬಿಸಿ ಆದ ಬಳಿಕ ಸ್ವಲ್ಪ ಎಣ್ಣೆ ಹಾಕ್ರಿ. ಎಣ್ಣೆ ಆದ ಬಳಿಕ ಜೀರಿಗೆ ಆದ ಬಳಿಕ ಉಳ್ಳಾಗಡ್ಡಿ ಹಾಕಿ ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಂಡು ಉಳ್ಳಾಗಡ್ಡಿ ಆದ ಬಳಿಕ ಟೊಮೊಟೊನು ಫ್ರೈ ಮಾಡ್ಕೊಂಡೆ. ಟೊಮೊಟೊ ಫ್ರೈ ಆದ ಬಳಿಕ ವಟಾಣಿ ಹಾಕಿ ವಟಾಣಿನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ. ಅದು ವಟಾಣಿ ಫ್ರೈ ಆದ ಬಳಿಕ ಗರಂ ಮಸಾಲ, ಲಾಲ್ ಮಸಾಲ, ಅರಿಶಿಣ ಪುಡಿ ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ. ಅದು ಮಿಕ್ಸ್ ಆದ ಬಳಿಕ ಪಾಲಕ್ಕೆ ನಾವು ಪೇಸ್ಟ್ ಮಾಡಿದ್ವಲ್ಲ ಆ ಪೇಸ್ಟ್ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡೆ. ಅದು ಮಿಕ್ಸ್ ಮಾಡಿದಾದ ಬಳಿಕ ಒಂದು 5 ನಿಮಿಷ ಚೆನ್ನಾಗಿ ಎಲ್ಲ ಮಸಾಲೆ ಎಲ್ಲ ಥರ ಕುದಿಯೋಕೆ ಒಂದು 5 ನಿಮಿಷ ಮುಚ್ಚಳ ಮುಚ್ಚಿಟ್ಟೆ. 5 ನಿಮಿಷ ಆದ ಬಳಿಕ ನೋಡ್ಬೋದು ಮಸಾಲೆ ಎಲ್ಲ ಯಾವ ಥರ ಆಗೈತೆ. ಮಸಾಲೆ ಈ ಥರ ಎಣ್ಣೆ ಬಿಟ್ಟು ಬಳಿಕ ರೈಸ್ ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ಕೊಂಡೆ. ನೋಡ್ಬೋದು ಮಿಕ್ಸ್ ಮಾಡಿದಾದ ಬಳಿಕ ಪಾಲಕ್ ರೈಸ್ ಯಾವ ಥರ ಕಾಣತ್ತೈತಂತ. ಒಮ್ಮೆ ಈ ಥರ ಪಾಲಕ್ ರೈಸ್ ಟ್ರೈ ಮಾಡಿ ನೋಡಿರಿ, ಸಖತ್ತಾಗಿರುತ್ತೆ. ಸಿಂಪಲ್ಲಾಗಿ ಮಾಡಿದ್ದೆ. ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕಮೆಂಟ್ ಮಾಡಿರಿ. ಮೊದಲ ಗೋಬಿ ಬಾಯ್ಲ್ ಮಾಡೋದು, ಅದಾದ ಬಳಿಕ ಒಂದು ವಾಟಿ ಮೈದಾ ಹಿಟ್ಟು, ಒಂದು ವಾಟಿ ಕಡ್ಲೆ ಹಿಟ್ಟು ಹಾಕಿನಿ. ಕಡ್ಲೆ ಹಿಟ್ಟು ಹಾಕಿದ ಬಳಿಕ ಒಂದು ಚಮಚ ಅಕ್ಕಿ ಹಿಟ್ಟು ಹಾಕಿದೆ. ಲಾಲ್ ಮಸಾಲ ಒಂದು ಚಮಚೆ ಗರಂ ಮಸಾಲ, ಧನಿಯಾ ಪುಡಿ, ಬೆಳ್ಳುಳ್ಳಿ ಪೇಸ್ಟ್ ಒಂದು ಚಮಚೆ, ಸಾಸ್ ಒಂದು ಚಮಚೆ, ಅದನ್ನ ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿದೆ. ನಾವು ಬಜ್ಜಿ ಯಾವ ಥರ ಮಾಡ್ತೀವಲ್ಲ ಆ ಥರ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೋಬೇಕು. ಅದು ಮಿಕ್ಸ್ ಆದ ಬಳಿಕ ಗೋಬಿಯನ್ನು ಬಾಯ್ಲ್ ಮಾಡಿದ್ದೆ ಆ ಗೋಬಿ ಈ ಥರ ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಮಸಾಲ ಗೋಬಿ ಹತ್ಕೋಬೇಕು, ಆ ಥರ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೋರಿ. ಅದು ಮಿಕ್ಸ್ ಮಾಡಿದಾದ ಬಳಿಕ ಈ ಕಡಾಯಾಗ ಎಣ್ಣೆ ಹಾಕ್ರಿ. ಎಣ್ಣೆ ಬಿಸಿ ಆದ ಬಳಿಕ ಒಂದೊಂದು ಗೋಬಿ ಹಾಕ್ರಿ. ಅದು ಹಾಕಿದಾದ ಬಳಿಕ ಚೆನ್ನಾಗಿ ಅದನ್ನು ಎಣ್ಣೆಯಾಗ ಹುರ್ಕೋಬೇಕು. ಫುಲ್ ಕ್ರಿಸ್ಪಿ ಆಗಬೇಕು, ಆ ಥರ ಅದನ್ನು ಎಣ್ಣೆಯಾಗ ಚೆನ್ನಾಗಿ ಹುರ್ಕೋಬೇಕು. ನೋಡ್ಬೋದು ಈಗ ಯಾವ ಥರ ಕಲರ್ ಬಿಟ್ಟೈತೆ ಗೋಬಿ ಅಂಥೇಳಿ. ಎಣ್ಣೆಯಾಗ ಫುಲ್ ಕ್ರಿಸ್ಪಿ ಆಗ್ತಾವೆ. ಅದನ್ನು ತೆಗೆದಿಡ್ರಿ ಒಂದು ಸೈಡ್ನಾಗ. ಕಡಾಯಾಗ ಒಂದು 4 ಮೆಣಸಿನ್ಕಾಯಿ ಹಾಕ್ರಿ. ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕರಿಬೇವು ಹಾಕ್ರಿ. ಕರಿಬೇವು ಹಾಕಿದಾದ ಬಳಿಕ ಟೊಮೊಟೊ ಸಾಸ್ ಇರ್ತದಲ್ಲ, ಟೊಮೊಟೊ ಸಾಸ್ ಹಾಕ್ರಿ. ಅದು ಆದ ಬಳಿಕ ಬ್ಲ್ಯಾಕ್ ಚಿಲ್ಲಿ ಸಾಸ್ ಹಾಕ್ರಿ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್. ಈಗ ಗೋಬಿ ಹಾಕ್ರಿ. ಗೋಬಿ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋರಿ. ಅದು ಮಿಕ್ಸ್ ಮಾಡಿದಾದ ಬಳಿಕ ನೋಡ್ಬೋದು ನಮ್ಮದು ಪೆಪ್ಪರ್ ಫ್ರೈ ರೆಡಿ ಆಯಿತು ಗೋಬಿ. ಒಮ್ಮೆ ಇದನ್ನ ಟ್ರೈ ಮಾಡಿ ನೋಡಿರಿ, ಸಖತ್ ಟೇಸ್ಟಿಯಾಗಿರುತ್ತೆ. ಇಷ್ಟ ಆಯ್ತಂದ್ರೆ ಲೈಕ್ ಕಮೆಂಟ್ ಮಾಡಿ.